ರಾಕ್ಷೇಶ್ವರನ ಭಾನಿದೆಯಾದ ಕೀಚಕನೆಂಬ ಕುರುಡನಾಯಿ. ಜಗಮಲ್ಲ ಐದಿನ ಮಾರ್ತಾಂಡ ಸಾಹಸಿ ಕದನ ಕೇಸರಿ ಮೆಚ್ಚಿದ ಮಗ ಸಿಂಹ ಅಂದ್ರೆ ಸಿಂಹ. ಹೀಗೆಲ್ಲ ಪ್ರಖ್ಯಾತನಾದವನು ವರ್ತಮಾನ ಕಾಲದಲ್ಲಿ ಮಹಾಮಲ್ಲನಾದಂತಹ ಈ ಕೀಚಕ. ಅದಕ್ಕೆ ಕಾರಣ ಕಳೆದ ಕೆಲವು ದಿವಸಗಳ ಹಿಂದೆ ನಾವು ಕೈಗೊಂಡಿರುವಂತಹ ದಿಗ್ವಿಜಯ ಯಾತ್ರೆ. ಮಲತ ಮಂಡಲಾಧಿಪರ ಮಂಡಳಿಯನ್ನ ವ್ಯಕ್ತಿ ಅವರಿಂದಲೇ ಕಪ್ಪ ಕಾಣಿಕೆಗಳನ್ನು ಪಡೆದಿದ್ದೇವೆ. ಪಡೆದಿರುವಂತಹ ಕಪ್ಪ ಕಾಣಿಕೆಗಳನ್ನು ನಮ್ಮ ಅಕ್ಕ ಸುಧೇಷ್ಣಾದೇವಿಯ ಭಂಡಾರಕ್ಕೆ ಒಪ್ಪಿಸಿದ್ದೇವೆ. ಪೂರ ಅಕ್ಕ ಕೊಟ್ಟೆ ಕಳ್ಕೊಂಡದ್ದಲ್ಲ, ಸಂಗ್ರಹ ಮಾಡ್ತಾ ಇದ್ದೇವೆ. ಹೇ ವಿಜಯ, ಎಲ್ಲಿ ಕೀಚಕನು ಅಲ್ಲಿ ವಿಜಯ, ಎಲ್ಲಿ ವಿಜಯನು ಅಲ್ಲಿ ಕೀಚಕ. ಕರೆದದ್ಯಾಕೆ ಗೊತ್ತಾ? ಒಂದು ದಿನ ಸಭೆಗೆ ಒಂದು ದಿನ ಸೊಬಗಿಂದ ಅದು ಗೊತ್ತಿಲ್ಲದಿದ್ದು ಹೇಳುದು. ನಿಮ್ಮದು ಒಂದು ದಿನ ಸೊಬಗಲ್ಲ, ದಿನಕ್ಕೊಂದು ಸೊಬಗು, ಹೊಸ ಹೊಸ ರೀತಿಯಲ್ಲಿ. ಹೌದಲ್ಲ? ನೀವು ನಿನ್ನೆ ಮಾಡಿದಾಗ ಇವತ್ತು ಮಾಡುವುದಿಲ್ಲ, ಇವತ್ತು ಮಾಡಿದ ಹಾಗೆ ನಾಳೆ ಮಾಡುವುದಿಲ್ಲ. ದಿನ ದಿನ ಬದಲಾವಣೆ. ಇವತ್ತು ಹೇಗಾಗಿದೆ ಶೃಂಗಾರ? ಅಲ್ಲ, ನನಗೆ ಆಶ್ಚರ್ಯ ಆದದ್ದು ಈ ರೀತಿ ನಿಮ್ಮನ್ನು ನೋಡಿದ್ದು ಇದೇ ಪ್ರಪ್ರಥಮ. ಮುಂಡಾಸು ಹೇಗೆ ಅದು ಕೊಟ್ಟದ ಇಟ್ಟದ ಮತ್ತೆ ಎರಡೂ ಅಲ್ಲ. ನೀವು ಹುಟ್ಟುವಾಗಲೇ ಹುಟ್ಟು ಬಂದದ್ದು. ಹುಟ್ಟಿ ಬಂದವ ಹಾಗೆ ಹಾಗೆ ಅಲ್ಲಿ ಸ್ವಲ್ಪ ಕೆಳಗೆ ಬಂದೆ ನಿಮ್ಮ ಚಿಲಕ. ಹೌದು, ಚಿಲಕ ಅದಿನ ಬಾಯಿಗೆ ಹಾಕ್ಬೇಕು. ತಿಲಕ ಅದು ಸಾಮಾನ್ಯ ತಿಲಕ ಅಲ್ಲ, ಲೋಕಮಾನ್ಯ ತಿಲಕ, ಲೋಕದಲ್ಲಿ ಮಾನ್ಯತೆ ಪಡೆದ ತಿಲಕ. ಹಾಗೆ ಮತ್ತೆ ಕೆಳಗೆ ಬಂದ್ರೆ ಮುಖಕ್ಕೊಂದು ಮೀಸೆ. ಕಣ್ ಕಾಣಿಸುವುದಿಲ್ವಾ? ಎರಡು ಕಡೆ ಉಂಟಲ್ಲ ಮೀಸೆ. ಪಕ್ಕಕ್ಕೊಂದು ಮೀಸೆಯನ್ನ ಮತ್ತೆ ಮುಖಕ್ಕೊಂದು ಮೀಸೆ. ಮುಖಕ್ಕೊಂದು ಮೀಸೆ. ಮೀಸೆಗಿಂತ ಆ ಮೀಸೆ ಮಾಡಿಕೊಟ್ಟವಗೊಂದು ಸನ್ಮಾನ ಮಾಡ್ತೀನಿ. ತಲೆ ಹೊಡಿತೇನೆ ಮಾಡ್ಕೊಡ್ಲಿಕ್ಕೆ ಹಚ್ಕೊಂಡು ಬಂದದ್ದ. ಹುಟ್ಟಿದ ಮೀಸೆ ಅದು ಅಲ್ಲ, ಹುಟ್ಟದ್ದೇ ಆಗಲಿ ಅದನ್ನ ತಿದ್ದಿ ತೀರಿ ಓರ್ಣವ ಮಾಡಿಕೊಟ್ಟ ಪೌರುಷದ ಪತಾಕೆಯೋ ಎಂಬ ಹಾಗೆ ಮಾಡಿಕೊಟ್ಟ. ಅಂದ್ರೆ ಅಷ್ಟು ಸರಿ ಮಾಡಿಟ್ಟಿದ್ದಾನೆ ಅಂತ ಮಾಡಿಕೊಟ್ಟದ್ದಲ್ಲ. ಹಾಗೆ ಅಲ್ಲೇ ಕೆಳಗೆ ಬಂದ್ರೆ ಎದೆಹಾರ. ವೀರನ ಎದೆಗೆ ಅವಚಿರಬೇಕಾದದ್ದು ಎದೆಹಾರ. ನಾ ಯಾಕೆ ಕಟ್ಟಲಿಲ್ಲ? ಯಾಕೆ? ನಾವು ಕಟ್ಟಲಿಲ್ಲ, ಹಿಂದೆ ಕಟ್ಟುವುದು ಮುಂದೆ ಕಟ್ಟುವುದು ನಮ್ಗೆ ಗೊತ್ತಿಲ್ಲ. ಎಲ್ಲಾದ್ರೂ ಹೋಗಿ ಸೇರ್ಕೊಡ್ತದೆ. ಹಾಗೆ ಭುಜಕ್ಕೆ ಇರ್ತದೆ. ನಿಮ್ಮ ಭುಜದಲ್ಲಿರುವುದರಿಂದ ಮರತುಂಡಿಗೂ ಒಂದು ಬೆಳಗುಂಟು. ಮರದ ತುಂಡಲ್ಲ, ಬಂಗಾರ, ಅದು ಶುದ್ಧ ಬಂಗಾರ. ಒಂದು ಮಳೆ ಬೀಳಿ ಅದನ್ನ ಚಂದ ತೋರಿಸ್ತೇನೆ. ಧೂಳೆಲ್ಲ ತೊಳೆದು ಹೋದ ಮೇಲೆ ಫಳ 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 ಹೊಳಿತದೆ. ಫಳ ಫಳ ಅಲ್ಲ, ಕಳ 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 ಹೊಳಿತದೆ. ಹಾಗೆ ವೀರಗಸೆ. ವೀರರ ಯೋಗ್ಯತೆಗೆ ಅಲಂಕಾರ ಭೂಷಣವಾಗಿರುವುದು ವೀರಗಸೆ. ಏನಾಯ್ತಾ? ಮಳೆ ಬರೋ ಲಕ್ಷಣ ಉಂಟು. ಯಾಕ? ಆಕಾಶದಲ್ಲಿ ಒಂದೇ ನಕ್ಷತ್ರವೂ ಇಲ್ಲ. ಏನಾಯ್ತು? ಎಲ್ಲವೂ ನಿಮ್ಮ ಪೀತಾಂಬರದಲ್ಲಿ ವಿಧಾನ. ಆಕಾಶದಲ್ಲಿ ರಾರಾಜಿಸುವ ನಕ್ಷತ್ರಗಳು
ನನ್ನ ಪೀತಾಂಬರದ ಮೇಲೆ ಮನೆ ಮಾಡಿದ ಹಾಗೆ ಹೌದು. ಥಳ ಫಳ ಥಳ ಫಳ ಥಳ ಫಳ ಥಳ ಫಳ ಥಳ ಫಳ ಹೊಳಿತಾ ಇದೆ ಅಲ್ವಾ? ಹಾಗಾದ್ರೆ ಶೃಂಗಾರದಲ್ಲಿ ಯಾವುದೇ ಕೊರತೆ ಆಗಲಿಲ್ಲ. ಇಷ್ಟೊಂದು ಶೃಂಗಾರ ಯಾಕಾಗಿ? ಶೃಂಗಾರದಲ್ಲಿ ಯಾವುದು ಕೊರತೆ ಇಲ್ಲ ಅಂತ ಹೇಳ್ಬೇಡ. ಆನೆಗೆ ಅಲಂಕಾರ ಬೇಕಾ? ಆದ್ರೂ ಮಾಡ್ಬೇಕಾಗ್ತದೆ. ಯಾಕೆ? ಅಂಬಾರಿ ಹೋಗ್ಲಿಕ್ಕೆ. ಮತ್ತೆ ನೋಡಿದವ್ರು ಇವತ್ತು ಹೀಗೆ ಬಂದ್ಬಿಟ್ನಲ್ಲ, ಮೈಯೆಲ್ಲ ಹೋಯ್ತಾ ಹೇಗೆ ಅಂತ ತಿಳ್ಕೊಳ್ಬಾರ್ದು. ವಿಜಯ, ಹಾಗಾದ್ರೆ ಈ ಶೃಂಗಾರ ಎಲ್ಲ ಯಾರಿಗಾಗಿ ಯಾಕಾಗಿ? ಯಾಕಾಗಿ? ಇರುವವಳು ಒಬ್ಬಳೇ ಅಕ್ಕ ಸುತೀಕ್ಷ್ಣಾದೇವಿ. ಹೌದು. ದಿಗ್ವಿಜಯಕ್ಕೆ ಹೋದ ಮೇಲೆ ಮತ್ತೆ ಅವಳನ್ನು ನೋಡ್ಲಿಲ್ಲ. ಮತ್ತು ನಿಮಗೆ ತಾಯಿ ಇಲ್ಲ. ಅವಳೇ ನನ್ನ ತಾಯಿ ಅಂತ ತಿಳಿದಿದ್ದೆ. ಹೌದು. ಹಾಗಾಗಿ ಅಕ್ಕನಿಗೆ ಸಂತೋಷದ ಸಮಾಚಾರವನ್ನು ತಿಳಿಸಬೇಕು. ಒಂದು ಸಂದರ್ಭದಲ್ಲಿ ನಾನು ಕೇಳ್ತಿದ್ದದ್ದು, ಒಂದು ಸಂದರ್ಭದಲ್ಲಿ ಹೊಳೆ ಬದಿಯಲ್ಲಿ ಗಾಲಿಗೆ ಕಬ್ಬಿಣದ ಸಲಾಕೆಯನ್ನು ಹಾಕುವ ಕೆಲಸ ಮಾಡ್ತಾ ಇರುವಾಗ ನಿಮ್ಮ ಅಕ್ಕನನ್ನು ನೋಡಿ ವಿರಾಟ ರಾಜ ಮೆಚ್ಚಿ ಮದುವೆ ಆದ. ತನ್ನ ತಮ್ಮನಿಗೊಂದು ಅವಕಾಶ ಕೊಡು ಅಂದ. ಅಕ್ಕನೇ ಹೇಳಿದ್ದು ಔದಾರ್ಯದಿಂದ. ಹೌದು. ನಿಮ್ಮನ್ನು ಸೇನಾಧಿಪತಿಯನ್ನಾಗಿ ಮಾಡ್ದ. ಆ ಸ್ಥಾನ ಕೊಟ್ಟಿದ್ದಾರೆ. ಯಾವ ಮುಹೂರ್ತದಲ್ಲೂ ನೀವು ಬಂದಿರೋ ಏನೋ ಏನ್ ಉದ್ಧಾರ ಆಯ್ತು? ಹೇಳು ಶೈಲಿ ನೋಡಿದ್ರೆ ಯಾವ ಮುಹೂರ್ತದಲ್ಲಿ ಬಂದ್ರೆ ತೊಳೆದ ಬಿದ್ದು ಹೋಯ್ತು ಎಲ್ಲ. ಹಾಗಾದ್ರೆ ಅಕ್ಕನ ನಿರೀಕ್ಷೆಯಂತೆ, ಭಾವನ ನಿರೀಕ್ಷೆಯಂತೆ ಸಿಕ್ಕಿರುವಂತಹ ಸ್ಥಾನವನ್ನು ಉಳಿಸಿಕೊಂಡಿದ್ದೇನೆ. ಅಂಥ ಅಕ್ಕನನ್ನ ಕಾಣುವುದಕ್ಕೆ ಈಗ ಶೃಂಗಾರ ಭರಿತನಾಗಿ ಹೊರಟಿದ್ದೇನೆ. ಒಬ್ಬನೇ ಹೋಗುವುದಲ್ಲ, ಜೊತೆಯಲ್ಲಿ ನೀನು ಬರಬೇಕು. ಎಲ್ಲರೂ ಹೋದ ಹಾಗೆ ನಾವು ಹೋಗುವುದಲ್ಲ. ನಮ್ಮ ಹೋಗ್ಲಿಕ್ಕೆ ಒಂದು ರೀತಿ ಇಲ್ವಾ? ಮದವೇರಿದ ಮದ್ದಾನೆ ಕದಲಿವನವನ್ನ ಸೇರುವ ಹಾಗೆ.
ವೇಗವಾಗಿ ಹೊರಟಿದ್ದೇವೆ. ಹೊರಟು ಬಂದಿದ್ದೇವೆ. ನೋಡ ನೋಡ ನೋಡ, ಇದೆಂತ ಪುಷ್ಪಾ ಶೆಟ್ಟಿ? ಪುಷ್ಪಾ ಶೆಟ್ಟಿ ಅವಳು ಯಾರು? ಅವಳು ನಿಮಗೆ ಗೊತ್ತುಂಟು? ನನಗೆ ಗೊತ್ತಿಲ್ಲ. ಅವಳು ಪುಷ್ಪವೃಷ್ಟಿ, ಯಾಕೆ ಹೂವಿನ ಮಳೆ. ಹಾ, ಯಾರ ಕೆಲಸ ಯಾಕಾಗ ಮಾಡಿದ್ರು ಗೊತ್ತಾಯ್ತು ನನಗೆ. ಏನು ಇದು ಭಕ್ತಿಯಾರ ಕೆಲಸ ಅಲ್ಲ, ಹಾ. ಇದು ದೇವೇಂದ್ರ ಕೆಲಸ. ಹಾ ಚರಾಚರ ಪ್ರಪಂಚದಲ್ಲಿ ಹಾ ದಿಗ್ವಿಜಯವನ್ನು ಕೈಗೊಂಡು ಹಾ ಎಲ್ಲ ಮಂಡಲಾಧೀಶರನ್ನ ಮಣಿಸಿದ ದೇವ ಕೀಚಕ ಹಾ ಸದ್ಯದಲ್ಲಿ ಮೇಲೆ ಬತ್ತ. ಅಪಶಕುನ ಏನಾದ್ರೂ ಹೇಳಿ ಸಾಯ್ಬೇಡ, ನಾನು ಮೇಲೆ ಹೋಗ್ತೇನೆ. ಅಂದ್ರೆ ಹಾ ದೇವೇಂದ್ರನಿಗೆ ದಾಳಿ ಮಾಡ್ಲಿಕ್ಕೆ ಅವ ಭಾವಿಸಿದ್ದು. ಹಾ ಬಂದ್ರೆ ನಿಮ್ಮನ್ನು ಗೆಲ್ಲಿಕ್ಕೆ ಅವನಂತೆ ಆಗುವುದಿಲ್ಲ. ಹಾ ಅದಕ್ಕಾಗಿ ಹಾ ಪೂರ್ವ ಭಾವಿ ಸಿದ್ಧತೆಯಲ್ಲಿ ಭಾವಿ ನೀವು ಮಾಡುವುದೀಗ, ನನಗೆ ಮಾಡುವುದಲ್ಲ, ಪೂರ್ವಭಾವಿ ಸಿದ್ಧತೆಯಲ್ಲಿ ಹಾ ಈ ಪುಷ್ಪವೃಷ್ಟಿ ಮಾಡ್ತಾ ಇದ್ದಾನೆ. ದೇವೇಂದ್ರ ಹೂಮಳೆಗರಿತಾ ಇದ್ದದ್ದು ಹಾ. ನನ್ನ ಒಲುಮೆಯನ್ನು ಗಳಿಸುವುದಕ್ಕಾಗಿ ಅಲ್ಲವೇ ಅಲ್ಲ, ಹಾ. ಅಥವಾ ದೇವೇಂದ್ರ ಮಾಡಿದ ಕೆಲಸವೂ ಇದಲ್ಲ. ಹಾ. ನೋಡಿದ್ರೆ ಸರಿಯಾಗಿ ಏನು ರಾಜಬೀದಿಯಲ್ಲಿ ರಾಜಗಾಂಭೀರ್ಯದಿಂದ ನಾವು ಬರ್ತಾ ಇದ್ದೇವೆ. ಹಾ. ಆ ಕಡೆ ಈ ಕಡೆ ನೋಡು, ಹಾ. ಉಪ್ಪರಿಗೆಯ ಮಾಳಿಗೆಯ ಮನೆ. ಹಾ. ಆ ಮಾಳಿಗೆಯ ಮನೆ ಮೇಲೆ ನಿಂತು ಹಾ. ನನ್ನನ್ನೇ ಚಪ್ಪರಿಸಿ ನೋಡ್ತಾ ಇರುವ ಪ್ರಾಯದ ಹೆಣ್ಮಕ್ಕಳು ನನ್ನ ಗಮನ ಸೆಳೆಯುವುದಕ್ಕಾಗಿ ಹೂಮಳೆಗರೀತಾ ಇದ್ದಾರೆ. ಅಲ್ಲ, ನಿಮ್ಮ ಮಗನ ಸೆಳೆಯಲಿಕ್ಕೆ ನನ್ನ ಮಗನ ಅಲ್ವಾ, ನನ್ನ ಗಮನ. ಗಮನ ನೋಡೋ ನೋಡೋ, ಸಾವಿರ ಸಾವಿರ ಕಣ್ಣುಗಳು ಈ ಕೀಚಕನನ್ನೇ ನೋಡ್ತಾ ಇದ್ದಾವೆ. ಅಲ್ಲಿ ನೋಡಿ, ಕೆಲವು ಕಣ್ಣು ನನ್ನ ನೋಡ್ತಾ ಇದ್ದೆ. ಹೌದೇನಾ? ನಿನ್ನ ಯೋಗ ಪುಣ್ಯಾತ್ಮ. ಯಾಕಾಗಿ ಅವರು ನನ್ನನ್ನು ನೋಡ್ತಾ ಇದ್ದಾರೆ? ಯಾಕೆ? ಅವ್ರಿಗೆ ಗೊತ್ತಾಗಿದೆ ಹಾ. ಕೀಚಕನಿಗೆ ಇನ್ನೂ ಮದುವೆ ಆಗ್ಲಿಲ್ಲ ಅಂತ. ವಿಜಯ್ ಒಬ್ಬ ಬಾಕಿ ಇದ್ದ ಅಂತಲೂ ಗೊತ್ತುಂಟು. ಹಾಗೆ ಇರ್ತಾನೆ ಅಂತೂ ಗೊತ್ತಾಗಿದೆ ಅವರಿಗೆ. ಅಧಿಕ ಪ್ರಸಂಗಿ ಅದಲ್ಲ, ಅವರೆಲ್ಲ ನಮ್ಮನ್ನು ನೋಡ್ತಾರೆ ಅಂತ ನಾವು ಅವರನ್ನು ನೋಡ್ತಾ ನಿಲ್ಲುವುದಾ? ನಾವು ಯಾವತ್ತೂ ನಿಲ್ಲಲ್ಲ. ಹಾ. ನಾವು ನೋಡಿದ ಹೆಣ್ಣು ಮಕ್ಕಳನ್ನ ಹಾ. ಮತ್ಯಾರು ನೋಡುವಾಗಿರುವುದಿಲ್ಲ. ಅಂದ್ರೆ ಅಷ್ಟು ತೆಗೆದಾಕಿದ್ದೆ ನೋಡುವುದಾ ನಾವು? ಹೌದೇನಾ? ಅಲ್ಲ, ನಾವು ನೋಡಿದ ಮತ್ತೊಬ್ಬರು ನೋಡ್ಲಿಕ್ಕೆ ನೋಡ್ಲಿಕ್ಕೆ ನಾವು ಬಿಡ್ತೇವ? ಬಿಡ್ತೇವ. ಈಗ ನೋಡಬೇಕಾದದ್ದು ಅಕ್ಕನ. ಸೇರಿದ್ದೇವೆ. ಹೌದು. ಕಣ್ಣರಳಿಸಿ ಕತ್ತೆತ್ತಿ ನೋಡ, ಹಾ. ಎಲ್ಲಿ ನೋಡಿದ್ರು, ಎಲ್ಲಿ ಯಾವ ಕಡೆಯಲ್ಲಿ ಗಮನಿಸಿದ್ರು ಹೆಣ್ಣು ಮಕ್ಕಳೇ ನೆರೆದ ಸಭೆ. ತಪ್ಪು ಮಾತಾಡಬೇಡಿ. ಸಾಹಿತ್ಯ ಗೊತ್ತವ್ರು ನೋಡಿ ನನ್ನ ಕೇಳಿ. ನನಗದೇ ಧೈರ್ಯ, ಸಾಹಿತ್ಯ ಬ್ರಹ್ಮ ನೀನು ನನ್ನ ಜೊತೆಗೆ ಇದ್ದಿ ಅಂತ. ಏನ್ ತಪ್ಪಾಯ್ತು ಗುರುಗಳೇ? ಹೆಣ್ಣು ಮಕ್ಕಳು ನೆರೆದಿರುವ ಸಭೆ ಅಲ್ಲ ಇದು. ಸಭೆ ಅಲ್ಲ, ಮತ್ತೆ ಸಭೆಯಲ್ಲಿರುವ ಹೆಣ್ಣು ಮಕ್ಕಳೆಲ್ಲ ನೆರೆದವರೇ. ಇದನ್ನೆಲ್ಲ ಬಾಯ್ಬಿಟ್ಟು ಹೇಳ್ತಾನೆ ಅಧಿಕ ಪ್ರಸಂಗಿ. ಹೇಳಬಾರ್ದು ಹಾಗೆ. ಅಕ್ಕನ ಸಭೆಯನ್ನು ಸೇರಿ ಕೆಲವು ಕ್ಷಣ ಕಳೆಯಿತು. ಇದೇನು ಹೊಸದಾಗಿ ನಾವು ಬರ್ತಾ ಇದ್ದಕ್ಕಲ್ಲ. ಅಲ್ಲಪ್ಪ, ಯಾವಾಗಲೂ ಬಂದಾಗ ಪ್ರೀತಿಯಿಂದ ಕರೆದೊಯ್ದು ಉಪಚರಿಸುವಳು ನಮ್ಮ ಅಕ್ಕ. ಇಷ್ಟೊತ್ತಾದ್ರೂ ಅಕ್ಕಿ ಯಾಕೆ ಇನ್ನು ಮಾತಾಡಿಸುವುದಕ್ಕೆ ಬರ್ತಾ ಇಲ್ಲ? ನೋಡ್ಕೊ ಬರ್ತೇನೆ. ನನ್ನ ಅಕ್ಕ ಅಂದ್ರೆ ನಿನ್ನ ಅಕ್ಕ ಅಂತ ಮಾಡಿದ್ಯಾ? ನೋಡ್ಕೊಂಡು ಬರ್ಲಿಕ್ಕೆ ಅಲ್ಲೆಲ್ಲ ಇರ್ತಾಳ. ಅಲ್ಲ, ಮತ್ತೆ ಎದ್ದು ಬಿಟ್ರೆ ಆ ಜಾಗದಲ್ಲಿ ಬೇರೆ ಯಾರು ಬಂದು ಕೂತ್ರೆ? ನಮ್ಮ ಅಕ್ಕನ ಸ್ಥಾನ ಭದ್ರವಾದದ್ದು, ಹಾಗಲ್ಲ ಅವಳು ಕುಳಿತದ್ದು ಯಾರು ಕೂತ್ಕೊಳ್ಳುವುದಿಲ್ಲ. ಆದ್ರೂ ಏನೋ ಕಾರ್ಯ ನಿಮಿತ್ತ ಇದ್ದ ಅಲ್ಲಿ ಒಲ್ಲಿದ್ದಾಳೆ ಅವಳ. ಅವಳಲ್ಲ ಇಲ್ಲಿ ಈ ಕಡೆ ಪುರ ಇದೆಲ್ಲ ಕಳೀತು. ಕಡೆಗಂಡು ಹೆಣ್ಣು ಮಕ್ಕಳೆಲ್ಲ ಅಕ್ಕ, ತಂಗಿ, ಅಮ್ಮ ಈ ಅಲ್ಲೇ ಕಾಲ ಕೂಡಿ ಬರಲಿ, ಅಲ್ಲಿವರೆಗೆ ಅಕ್ಕ ಅಂತ ಕರೀಬೇಕು. ಇಲ್ಲಿ ತರುಣಿಯಾರ
ಸಾಮರ್ಥ್ಯದವಳು ಹೌದು. ಅಕ್ಕ ಎಲ್ಲಿದ್ದಾಳೆ ಎನ್ನುವುದಾಗಿ ಯೋಚಿಸುತ್ತಾ ತುಂಬಿರುವಂತ ಅಕ್ಕನ ಸಭೆಯನ್ನ ಹುಡುಕುತ್ತಾ ನಾವು ಈ ಕಡೆಗೆ ಬಂದವರು. ಹೌದು. ನೋಡಿದ್ಯಾ? ಓ ಆ ಕಡೆಯಲ್ಲಿ ಎತ್ತರವಾದಂತ ಪೀಠವನ್ನ ಏರಿ ನನ್ನ ಅಕ್ಕ ಸುಧೀಷ್ಣಾದೇವಿ ವಿರಾಜಮಾನಳಾಗಿದ್ದಾಳೆ. ಕೆಸರಿನ ಮಧ್ಯದಲ್ಲಿ ಕಮಲ ಇರುವಂತೆ. ಹಾ, ನಮ್ಮ ಅಕ್ಕ ಕುಳಿತ ಟಿವಿ ನೋಡ. ಅಲ್ಲ, ನಂಗೆ ಅದೇ ಆಶ್ಚರ್ಯ. ಈ ಟಿವಿಲಿ ನಿಮ್ಮ ಅಕ್ಕ ಹೆಂಗ್ ಬಂದ್ವಿ ಅಂತ. ನಮ್ಮ ಅಕ್ಕ ಯಾವಾಗಲೂ ಟಿವಿಯಲ್ಲಿಯೇ ಬರುವವಳು ಇರುವವಳು. ಗತ್ತುಗಾರಿಕೆ ಅವಳನ್ನು ಬಿಟ್ಟದ್ದಿಲ್ವೇ ಇಲ್ಲ. ವಿಷಯ ಇಷ್ಟೊತ್ತಾದ್ರೂ ನಮ್ಮ ಅಕ್ಕ ನನ್ನನ್ನು ಮಾತಾಡಿಸ್ಲಿಕ್ಕೆ ಬರ್ತಾ ಇಲ್ಲ. ಏನೋ ಹೆಣ್ಮಕ್ಳನ್ನ ಸಂಭಾಷಣೆ ನಡೆಸ್ತಾ ಇದ್ದಾಳೆ. ನೀವು ಬಂದದ್ದು ಗೊತ್ತಾಗ್ಲಿಲ್ವೇನು? ಗೊತ್ತು ಮಾಡೋಣ. ಹೋಗಿ ಅಕ್ಕನಿಗೆ ಗೌರವ ಪೂರ್ವಕವಾದಂತ ಒಂದು ನಮಸ್ಕಾರ. ನಮಸ್ಕಾರ ಪೂರ್ವಕವಾದ ಒಂದು ಗೌರವ. ನಮೋ ನಮಃ. ಎಂತದ್ದ ಅದು ಯಾವ ಜಾತಿ ನಮಸ್ಕಾರ ಅದು? ಅಲ್ಲ, ನಾ ಯಾವ ಮಾಡಿದ್ರು ತಪ್ಪು ಮಾಡಿದ್ರಲ್ಲ. ನೀನ್ ಇತ್ತೀಚೆಗೆ ತಪ್ಪೆ ಮಾಡ್ತಾ ಇದ್ರೆ ಯಾರು ಸಾಯ್ತಾರೆ ಮತ್ತೆ? ಅಕ್ಕ ಅಂದ್ರೆ ದೇವ್ರಿಗೆ ಸಮಾನ ಅಂದ್ರೆ. ಹೌದು. ಈಗ ದೇವರ ಮುಂದೆ ಕಾಯಿ ಹೊಡೆದು ತಿರ್ಸಾಕಿದ್ರೆ ಅದು ಅಪಶಕುನ. ಈಗ ಅಕ್ಕಂದು ಅಂತ ದೇವರ ಮುಂದೆ ಈ ಕಾಯವನ್ನ ತಿರ್ಸಿ ಹಾಕಿದ್ರೆ ಅದು ಅಪಶಕುನ ಅಂತ ಹೇಳುವುದ? ಮತ್ತೆ ಅದು ತೆಂಗಿನಕಾಯಿಗೆ ಚಲನೆ ಎನ್ನುವುದಿಲ್ಲ. ಅದು ಹಾಗಾಗಿ ಅದನ್ನು ಅಂಗಾತ ಇಡಬೇಕಾದದ್ದು ಶಕುನ, ಶುಭ ಅಂತ ಅರ್ಥ. ಇದು ಚಲನೆ ಇದ್ದದ್ದು, ಜೀವ ಇದ್ದದ್ದು. ಅದು ಹಾಗೆ ನಮಸ್ಕಾರ ಮಾಡಿದಾಗ ಮಾತ್ರ ಶುದ್ಧತೆ ಅಂತ ಅರ್ಥ. ನಮಸ್ಕಾರ ಮಾಡಿ. ಓ ಅಕ್ಕ ಮಹಾದೇವಿಯವರು ತಮ್ಮ ಬಂದೈ ಕುಳಿರು ತಮ್ಮ ಬಂದೈ ಕುಳಿರು ಬಾಬಾ ಎಮ್ಮ ಭಾಗ್ಯದ ಗಣಿಯ ಬಾರಲಿ ಬಾರಮ್ಮ ಭಾಗ್ಯದ ಗಣಿಯ ಬಾರಲಿ ಬಾರೋ ತಮ್ಮ ಆಗ ಪಾಪ ಅವನಿಗೆ ಯಾಕೆ ರಗಳೆ ಕೊಡ್ತೀವಿ? ನಂಗೆ ಇವತ್ತು ಗೊತ್ತಾಯ್ತು. ಯಾವುದಕ್ಕಾದ್ರೂ ಬೆನ್ನು ಕೊಡಬಹುದು, ಕೆಸರುಗದ್ದೆ ಗುಟ್ಟಕ್ಕೆ ಬೆನ್ನು ಕೊಡಬಾರದು ಅಂತ. ಇಷ್ಟು ವರ್ಷ ಕೊಟ್ಟದ್ದು ಕೆಸರುಗದ್ದೆ ಗುಟ್ಟಕ್ಕೆ ಯಾವತ್ತಾದ್ರೂ ಬಿದ್ದಿದ್ಯಾ? ಈಗ ಬಿದ್ದಲ್ಲ. ಎಲ್ಲ ಕಾಲ ಸಂದರ್ಭ. ನಾನು ನೀ ಗಟ್ಟಿ ನಿಲ್ತಿ ಅನ್ನೋ ಭರವಸೆಯಿಂದ ಎದ್ದು ಬಿಟ್ಟೆ. ನಾನು ನೀವು ಬಿಡುವುದಿಲ್ಲ ಹೇಳುದು ವಿಶ್ವಾಸದ ಮೇಲೆ ಬೆನ್ನು ಕೊಟ್ಟೆ. ಅಕ್ಕ ತಮ್ಮ, ನಿನ್ನನ್ನು ನೋಡಿ ಬಹಳ ಸಂತೋಷ ಆಯ್ತು. ನಿನ್ನ ನಿರೀಕ್ಷೆಯಲ್ಲೇ ಇದ್ದವಳು ನಾನು. ಹೇಳುವುದೇ ಬೇಡ. ಯಾಕ? ನಿಮ್ಮ ಮುಖ ನೋಡಿದ್ರೆ ಗೊತ್ತಾಗ್ತದೆ. ಹೇಗೆ? ನಾವು ಹೋಗುವಾಗ ನಿಮ್ಮ ಮುಖ ಕಂಠದಿಂದ ಮ್ಯಾಲಿತ್ತು. ನಿನಗಿಲ್ವಾಗಿತ್ತ ಮತ್ತೆ? ಈಗ ಆಗಲ್ಲ. ಈಗ ನೀವು ಜಗಲಿಲ್ಲ ಅಂತ ನಿಮ್ಮ ಮುಖ ಅಂಗಳದಲ್ಲಿ ಇರ್ತದೆ. ಹಾಗಲ್ಲ, ನಿರೀಕ್ಷಿತ. ನನ್ನ ತಮ್ಮ ಯಾವಾಗ ಬರ್ತಾನೆ ಎನ್ನುವ ಹಾಗೆ ನಿರೀಕ್ಷೆ ಇರುತ್ತದೆ, ಸುಳ್ಳಲ್ಲ. ತಮ್ಮ, ನಿನ್ನ ತಮ್ಮ ಎನ್ನುವುದಕ್ಕಿಂತ ನಮ್ಮ ಭಾಗ್ಯದ ಕಡಿಮೆ. ಖಂಡಿಸ್ತೇನೆ ಖಂಡಿಸ್ತೇನೆ ಖಂಡಿಸ್ತೇನೆ. ಯಾಕದು? ಅವರನ್ನು ನೀವು ಶೆಣೈ ಅಂದ್ರೂ ನಾವು ಒಪ್ಕೊತಿದ್ದೆ. ಸತ್ಯ. ಮೋಹನ್ ದಾಸ್ ಶೆಣೈ ಕಿಣಿ ಅಕ್ಕ ಹೇಳಿದ್ದು ಹಾಗಲ್ಲ. ತಮ್ಮ ಬಂದೆಯ ಕುಳಿರು ಬಾಬಾ, ನಮ್ಮ ಭಾಗ್ಯದ ಕಣಿಯೇ ಬಾಬಾ ಅಂತ. ಅಂದ್ರೆ ಮತ್ಸ್ಯ ನಗರದಲ್ಲಿ ಭಾಗ್ಯದ ಹೊಂಡ ತೆಗೆದದ್ಯಾರು, ಮಣ ತೆಗೆದದ್ಯಾರು? ಹೇಳಿದ್ದು ಅದನ್ನೇ. ತಮ್ಮ, ಇನ್ನೂ ಒಂದು ವಿಚಾರ. ದಿಗ್ವಿಜಯಕ್ಕಾಗಿ ಹೋದವ ನೀನಲ್ವಾ? ಹಾಗಾಗಿ ಮೈಯೆಲ್ಲ ಕಿವಿಯಾಗಿಸಿಕೊಂಡಿದ್ದೇನೆ. ಆ ದಿಗ್ವಿಜಯದ ವಾರ್ತೆಯನ್ನು ಕೇಳಬೇಕು. ನೀವು ಮೈಯೆಲ್ಲ ಕಣ್ಣಾಗಿತ್ತಂತ ನಿಮಗೆ ಮೈ ಕೇಳ್ತಾ ಇರುವವಳು ನಮ್ಮ ಅಕ್ಕ. ಹಾಗಾಗಿ ಅಕ್ಕನಿಗೆ ವಿಶಾಲವಾದಂತಹ ಮನಸ್ಥಿತಿ ಇರುವುದರಿಂದ ನಾವು ಹೇಳಲೇಬೇಕು. ನನ್ನ ವಿಷಯ ನಾನು ಹೇಳ್ಕೊಂಡ್ರೆ ಆತ್ಮಹತ್ಯೆ, ಆತ್ಮಶ್ಲಾಘನೆ ಎನ್ನುವುದು ಆತ್ಮಹತ್ಯೆ. ನೀನೇ ನಾನೇ ಆತ್ಮಹತ್ಯೆ ಮಾಡ್ಕೊಂಡು ನನ್ನ ವಿಷಯ ಅಲ್ವೇನ ಹೇಳುವುದು? ಹೇಳು. ದಿಗ್ವಿಜಯ ಹೇಗಾಯ್ತು? ದಿಗ್ವಿಜಯ ನೀವು ಕೇಳುವುದೇ ಬೇಡ, ಮಾಡಿದ್ರಲ್ವಾ? ಏನು ಮಾಡದೆ ಬಂದಿದ್ದೇವ? ಹಾಗಲ್ಲ, ನಂಗೆ ಅವರು ದಿಗ್ವಿಜಯಕ್ಕೆ ಹೋದಾಗ ಸಂತೋಷ ಎಷ್ಟಾಯ್ತು, ನೋವು ಅಷ್ಟೇ. ಯಾಕೆ ನೋವಾದದ್ದು? ಯಾಕದು?
ಸಂತೋಷ ಆದದ್ದು ನಾವು ಕೆಲವು ಜನರನ್ನು ದಿಗ್ವಿಜಯ ಮಾಡಿದ್ದೇವೆ. ಹ. ಇನ್ನು ಕೆಲವು ಅರಸು ಮಕ್ಕಳು ನಾವು ಹೋದ ಕೂಡಲೇ ಬಾಗಿಲಿಗೆ ತಂದು ಹಿಂಗ ಹಾಕಿ ನಾವೇನ್ ಬೇಡ್ಲಿಕ್ಕೆ ಹೋದದ್ದು ಅಲ್ಲಿ? ಅಲ್ಲ ಮತ್ತೆಂತ? ನೀವು ಒಳಗೆ ಬಂದ್ರೆ ಸಾಕ್ಷಾತ್ ಕಾಲಪುರುಷ ಬಂದ ಹಾಗೆ ಇರ್ತದೆ ಅನ್ನುವ ಕಾರಣಕ್ಕಾಗಿ ಹೊರಗೆ ಬಂದು ಕಪ್ಪ ಕಾಣಿಕೆ ಕೊಟ್ಟು ನನ್ನ ತಮ್ಮನ ಯೋಗ್ಯತೆ ಅದು ತಿಳಿದುಕೊಂಡಿದ್ದಾರೆ ಅವರು. ಶರಣಾಗತ. ಹೌದಾ? ಅದೆಲ್ಲ ಸರಿ. ನನ್ನ ತಮ್ಮ ಹೀಗೆ ಸಾಧನೆ ಮಾಡಿದ್ದಾರೆ. ಜೊತೆಯಿಂದ ನೀನೇನು ಮಾಡಿದೆ ಹೋಗಿ? ಆ ಕೆಲವು ಜನರ ಕಾಲನ್ನು ಕಚ 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 ಕತ್ತರಿಸಿದ್ದಾರೆ. ಹೌದಾ? ಕೆಲವು ಜನರ ಕೈಯನ್ನ ಕಚ 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 ಕತ್ತರಿಸಿದ್ದಾರೆ. ಕೆಲವರು ಹೊಟ್ಟೆ ಬಗೆದು ಕರಳು ತೆಗೆದು ಸಿಂಹ ನರಸಿಂಹ ಅದಲ್ವಾ? ನೋಡ್ಬೇಕಿತ್ತು ಇವ್ನು ಒಂದೊಂದ್ ದಿವ್ಸ ನರಸಿಂಹ ಅವತಾರ. ದೇವ್ರೆ, ಏ ನಾನ್ ನೋಡ್ಲಿಕ್ಕಾಗದೆ ಕಣ್ಮುಚ್ಕೊಂಡ್ಬಿಟ್ಟೆ. ಅದೆಲ್ಲ ಮಾಡುವುದಕ್ಕಿಂತ ಒಂದೇ ಬಾರಿ ಕಂಠವನ್ನು ಕತ್ತರಿಸಿದ್ರಾಗುವುದಿಲ್ವೇ? ಅದು ಮೊದ್ಲು ಇವರೇ ಮಾಡಿದ್ರಲ್ಲ. ಅಂದ್ರೆ ಇವ ಹೆಣದ ಕೈ ಕಾಲು ಕತ್ತರಿಸಿದ್ದೀವ. ಏ ತಮ್ಮ ನೋಡು, ಮಾತಿನ ಬರದಲ್ಲಿ ಆಸನವೇ ಕೊಳ್ಳಿಲ್ಲ ಕುಳಿತುಕೊಳ್ಳುವುದಕ್ಕೆ. ಸಮ್ಮುಖದಲ್ಲಿ ಆಸನ ಉಂಟು, ಮಂಡಿಸುತ್ತ ಅದೆಂತದ್ದು? ಮಂಡಿ ಹಾಕದು. ಮಂಡಿ ಹಾಕುವುದು ಮಂಡಿ ಅಲ್ಲ, ತಲೆ ಅಲ್ಲ. ಈಗ ಮಂಡಿ ಹಾಕಿದ್ರು ತಲೆ ತಿರುಗ್ತದೆ ಅಲ್ವಾ? ಅದಕ್ಕೆ ತಲೆ ಮತ್ತೆ ತಿರುಗ್ತದೆ ನಷ್ಟ ಇದೆ. ಸರಿ. ಆಯಾಸದ ಪರಿಮಾರ್ಜನೆಗಾಗಿ ಕುಡಿಯುವುದಕ್ಕೆ ಹೆಸರು ಹೇಳಬೇಡ. ಏನ ಅಲ್ಲ ಅವರು ಕುಡಿದು ಬಿಟ್ಟಿದ್ದಾರೆ. ಎಂತದ್ದ? ಇದು ನಂಗೆ ತಂದು ಕುಡಿ. ಯಾವ ಕಾರಣಕ್ಕೂ ಬಿಡುವುದಿಲ್ಲ. ಯಾವುದು ಅದು ಕೇಳು. ತಂಪು ಪಾನ, ತಂಪು ಉಂಟು, ಬಿಸಿ ಉಂಟು, ತುಂಬ ಶೀತೋಷ್ಣ ಎಲ್ಲವೂ ಉಂಟು. ಈಗ ತಕೊಂಡಾಗ ಬಿಸಿ ಆಗುದು ಎಂತದ್ದ? ಯಾವುದು ಎಲ್ಲ ಉಂಟು ಅಂತ ಹೇಳಿದ್ನಲ್ಲ. ಈ ಬೇಡವಾ? ಬೇಡ ಆಗಿದೆ. ತಿನ್ನುವುದಕ್ಕೆ ನಾವು ಕುಡಿಯುವಾಗಲೇ ತಿಂದದ್ದು. ಸರಿ. ಅಲ್ಲೈದ್ರೆ ಆಮೇಲೆ ತಿನ್ನುವುದೇ ಇಲ್ಲ 3-4 ದಿವಸ. ಹಾಗೆ ಆ ಅಭ್ಯಾಸ. ವಿಶ್ರಾಂತಿಯನ್ನು ಪಡೆಯಬೇಕು. ಒಂದು ತಿಂಗಳಾದ್ರೂ ಉಳಿದುಕೊಂಡು ಹೋಗ್ಬೇಕು. ಇಂದ್ರಜಯ ಕೆಲದಲ್ಲಿ ಸುರುಚಿರಾಸನ ಕುಳಿತ ಧರಿಸಿ ನೋಡಿದ ನೊಯ್ಯನೆ ಅಬಲವಾರವನು ಬಳಿಕ ಮಮಕಾರ ನೋಡು. ಖಂಡಿತ ಕರೆತೊಂದು ಯೋಗ್ಯವಾಗಿ ಉಪಚರಿಸಿ ಕುಳಿತುಕೊಳ್ಳುವುದಕ್ಕೆ ಸುರುಚಿರಾಸನವನ್ನು ನೀಡಿದ್ದಾಳೆ. ಅಕ್ಕ ನೀಡಿರುವ ಆಸನವನ್ನು ಏರಿದ್ದೇವೆ, ಆಧರಿಸಿಕೊಂಡಿದ್ದೇವೆ. ಈಗ ಆಮೇಲೆ ಆಯಾಸ ಪರಿಹಾರ ಆದ ಮೇಲೆ ಸ್ವಲ್ಪ ಅಕ್ಕನ ಸಭೆಯತ್ತ ಗಮನ ಹರಿಸೋಣ ಅಂತ ಆದದ್ದು. ಏನು ಚಂದ, ಏನು ಅಂದ, ಎಷ್ಟು ಹೆಣ್ಣು
ಹೆಣ್ಮಕ್ಳು ಸೇರಿದ್ದಾರೆ ಅಕ್ಕನ ಸಭೆಯಲ್ಲಿ. ಒಬ್ರ ಹಾಗೆ ಇನ್ನೊಬ್ಳಿಲ್ಲ, ಇನ್ನೊಬ್ಳ ಹಾಗೆ ಮತ್ತೊಬ್ಳಿಲ್ಲ. ಒಬ್ರಿಗೊಬ್ರಿಗೆ ಸರಿ ಇಲ್ಲ. ಸರಿ ಇಲ್ಲ ಇದ್ದದ್ದು ನಿನಗೆ. ರೂಪದಲ್ಲಿ ಸಾಮ್ಯತೆ ಎನ್ನುವುದಿಲ್ಲ. ಓ ಅಲ್ಲಿ ನೋಡ, ಓ ಆ ಕಡೆ ನೋಡ, ಓ ಅಲ್ಲಿ ನೋಡು, ಅಲ್ಲಿ ನೋಡು, ಅಲ್ಲಿ ನೋಡು. ಓ ಈ ಶಿಖಾಮಣಿ ಶಿಖಾಮಣಿಯ ಇವಳ್ಯಾವ ಲೋಕದ ಸಾಧೆಯೋ ಯುವತಿಯ ಪಡೆದವ ಪುಣ್ಯವತಿಯೋ ಯುವತಿಯ 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 ಪಡೆದವ ಯುವತಿಯ ಪಡೆದವ ಪುಣ್ಯವತಿಯೋ ಮತ್ತೆ ಯುವತಿಯ ಪಡೆದವ ಯುವತಿಯ ಪಡೆದವ ಯುವತಿಯ ಪಡೆದವ ಪುಣ್ಯವತಿಯೋ ಮತ್ತೆ ಯುವತಿಯ ಯುವತಿಯ ಪಡೆದವ ಪುಣ್ಯವತಿಯೋ ಅವಳೇ ಪುಣ್ಯವತಿಯೋ ಮತ್ತೆ ಯುವತಿಯ ಪಡೆದವ ಯುವತಿಯ ಪಡೆದವ ಯುವತಿಯ ಪಡೆದವ ಯಾರ್ ಪುಣ್ಯವತಿಯೋ ಯುವತಿಯ ಪಡೆದವ ಯುವತಿಯ ಪಡೆದವ ಯುವತಿಯ ಪಡೆದವ ಯಾರ್ ಪುಣ್ಯವತಿಯೋ ಯಾರ್ ಪುಣ್ಯವತಿಯೋ ಅವಳ್ ಯಾರ್ ಪುಣ್ಯವತಿಯೋ
ಪಡೆದವಳು ಏನ್ ಪುಣ್ಯವತಿಯೋ ಏನ್ ಪುಣ್ಯವತಿಯೋ ಅವಳು ಏನ್ ಪುಣ್ಯವತಿಯೋ ಯುವತಿಯ ಪಡೆದವ ಏರ್ ಪುಣ್ಯವತಿಯು ಮತ್ತಿ ಯುವತಿಯ ಪಡೆದವ ಏರ್ ಪುಣ್ಯವತಿಯೋ ಅವಳು ಏರ್ ಪುಣ್ಯವತಿಯೋ ಭಕ್ತಿ ಯುವತಿಯ ಪಡೆದವಳು ಏನ್ ಪುಣ್ಯವತಿಯು ಅವಳೇನ್ ಪುಣ್ಯವತಿಯು ಅವಳ ಏನ್ ಪುಣ್ಯವತಿಯು ಇವಳ್ಯಾವ ಲೋಕದ ಗತಿಯೋ ಮತ್ತೆ ಯುವತಿಯ ಪಡೆದ ಪುಣ್ಯವತಿಯು ನೋಡಿಯ ವಿಜಯ ನಾವಿಬ್ಬರು ಹಾ ಅಕ್ಕ ಕೊಟ್ಟ ಸುರುಚಿರಾಸನವನ್ನು ಏರಿ ಹಾ ಕುಳಿತು ಹಾ ಆಧರಿಸಿ ಹಾ ಅಬಲಾವಾರವನ್ನ ಹಾ ವೀಕ್ಷಣೆ ಮಾಡ್ತಾ ಇರುವಾಗ ಹಾ ಚಂಗನೆ ನೀವೆದ್ರಿ ಹಾ ಎದ್ದು ಹಾ ಇವಳು ಯಾವ ಲೋಕದ ಸುದ್ದಿ ಅಂತ ಯಾರು ಸುದ್ದಿ ಹೇಳೋದು ಮಾಡಿದೆ ಹಾ. ಅಕ್ಕನ ಸಭೆಯಲ್ಲಿರುವಂತಹ ಹೆಣ್ಣುಗಳು ಹಾ. ಅನೇಕರು ಅನೇಕ ಸೌಂದರ್ಯವತಿಯರು ಹೌದು ಆದ್ರೆ ಹಾ. ನಾನು ಕಂಡದ್ದವರನ್ನೆಲ್ಲ ಅಲ್ಲ ಹಾ. ರತುನಹಾರದಿ ಹೊಳೆವ ಶಿಖಾಮಣಿಯಂತೆ ತಾರಾ ಹೆಣ್ಣು ಮಕ್ಕಳೆನ್ನುವಂತಹ ಹಾ. ರತ್ನಹಾರದ ಮಧ್ಯದಲ್ಲಿ ಹಾ. ಫಳ ಫಳ ಹೊಳೆಯುವ ಶಿಖಾಮಣಿಯಂತೆ ತಾರಾಮಂಡಲದ ಮಧ್ಯದಲ್ಲಿ ಶಶಾಂಕ ಶೋಭಿಸುವಂತೆ ಅಂದರೆ ಹಾ. ಇಂತಹ ಸೌಂದರ್ಯವತಿ ಹಾ. ನಾನು ಇಲ್ಲಿವರೆಗೆ ನೋಡುತ್ತಿಲ್ಲ ಹಾ. ಎಂತಹ ರೂಪ ಎಂತಹ ಅಪರೂಪದ ಬೆಳಗು ನಾನು ಅದನ್ನೇ ನೋಡ್ತಾ ಇದ್ದೆ ಹ. ಯಾವುದು ನಾನು ನೋಡಿದ್ದದಲ್ಲ ನಾನು ನೋಡಿದ್ದ ಆಚೆ ಇದ್ದೆ. ಅಕ್ಕನ ಎಡಭಾಗದಲ್ಲಿ ಶ್ವೇತವಸನಧಾರಿಯಾಗಿ ಕುಳಿತಿದ್ದಾಳಲ್ಲ ಹಾ. ಇವಳು ಯಾವ ಲೋಕದ ಸತಿಯು ಹಾ. ಇವಳನ್ನ ಪಡೆದಿರುವಂತ ಅವಳ ಅಮ್ಮ ಈಗ ನಾನು ಅದೇ ಯೋಚನೆ ಮಾಡ್ತಿದ್ದೆ ಹಾ. ಇವಳೇ ಇಷ್ಟು ಚಂದ ಇವಳ ಅಮ್ಮ ಎಷ್ಟು ಚಂದ ಇರ್ಬೋದು ಅದಕ್ಕಾಗಿ ಇಷ್ಟು ತಡ ಆಯ್ತು ನಿನಗೆ ಅಮ್ಮ ಎಷ್ಟು ಚಂದ ಅಂತ ಯೋಚನೆ ಮಾಡ್ಲಿಕ್ಕೆ ಹೌದು ಅದಲ್ಲ ವಿಷಯ ಹಾ. ಆಲೋಚಿಸಿ ನೋಡು ಹಾ. ನೂಲಿಗೆ ತಕ್ಕಂತೆ ಸೀರೆ ಹ್ಮ್. ಬಳ್ಳಿಗೆ ತಕ್ಕಂತೆ ಕಾಯಿ ನಾಯಿಗೆ ತಕ್ಕಂತೆ ಬಾಲ ಬಲ್ಲಿ ಹಾಕಿ ಹೊತ್ತಿನಲ್ಲಿ ಬಾಯಿ ಹಾಕ್ಲಿಕ್ಕೆ ಹೋದಿ ಅಲ್ಲ ಅಂದ್ರೆ ಮತ್ತೆ ಎಲ್ಲಿ ಬಾಯಿ ಹಾಕ್ತದೆ ಅಂದ್ರೆ ಬೇರೆ ಶಬ್ದ ಇದ್ವಾ ನಾಲ್ಲ ಉದಾಹರಣೆ ಹಾಗಾದ್ರೆ ಇವಳನ್ನ ನೋಡುತ್ತಾ ನೋಡುತ್ತಾ ಇರುವ ಹಾಗೆ ಹಾ. ಇವಳನ್ನ ಪಡೆದಿರುವಂತ ಇವಳ ಅಪ್ಪ ಹಾ. ನಿಜವಾಗಿಯೂ ಪುಣ್ಯಾತ್ಮ ಅಲ್ಲ ನೀವು ಹೇಳದ್ ಮಾತು ನಂಗೆ ಗೊತ್ತಿಲ್ಲ ಹಾ. ಅಪ್ಪ ಅಮ್ಮ ಸುರದ್ರೂಪಿಗಳಾಗಿದ್ರೆ ಮಕ್ಕಳು ಹಾಗೆ ಹುಡ್ತಾರಂತ ಆದ್ರಿಂದಲೇ ಹಾ. ಅಮ್ಮ ಪುಣ್ಯಗರ್ಭೆ ಸುಗರ್ಭೆ ಎನ್ನುವುದಕ್ಕೆ ಅನುಮಾನ ಇಲ್ಲ ಇವಳ ಅಮ್ಮ- ಹಾಗಾದ್ರೆ ಇವಳು ಬಂದವಳು ಯಾರು ಆಗಿರಬಹುದು ಇವಳ ಅಮ್ಮ ಹೊಟ್ಟೆ ಅಂದ್ರೆ ಇಷ್ಟು ದೊಡ್ಡ ಇರ್ಬೋದು ಅಂದ್ರೆ ಹೊಟ್ಟೆಯ ಆಕಾರದ ಮೇಲೆ ಚಂದ ಆಗುವುದ
ಅಲ್ಲಿ ಇಷ್ಟು ದೊಡ್ಡದು ಹಡಿಬೇಕಲ್ಲ. ಅವಳು ನೋಡಿದ್ರೆ ಏನು ಅನ್ನಿಸ್ತದೆ ಗೊತ್ತಾ? ಹೃದಯ ಸೌಂದರ್ಯ ಹೃದಯ ಸೌಂದರ್ಯ ಹೃದಯ ಸೌಂದರ್ಯ ಸುರ ಸತಿಯರ ಸೊಬಗುತ ಆಜೆಯೊಟ್ಟಿರಲಿ ಸುರ ಸತಿಯರ ಸೊಬಗುತ ಆಜೆಯೊಳಿರಲಿ ಪೃಥ್ವಿಯೋ ಇರಿದು ರೂಪಿಲ್ಲ ಪೃಥ್ವಿಯೋಳಿರಿದು ರೂಪಿಲ್ಲ ಧ್ರುವದ ಸುದಯ ಕಂಡರಿವೆ ಧ್ರುವದ ಸುದಯ ಕಂಡರಿವೆ ಕಂಡರಿವೆ ಈ ಪರ್ಯಂತವಲ್ಲ ಮತ್ತಿ ಯುವತಿಯ ಪಾಠದವಳಿಗೆ ಇರುವ ಹಾಗೆ ರತಿಯ ಸೌಂದರ್ಯ ಅಂತಿರಲಿ, ಸುರ ಸತಿಯರ ಸೊಬಗು ಆಚೆಯೊಳಿರಲಿ. ಇಂಥವಳನ್ನ ನಿಜವಾಗಿ ಈ ಪೃಥ್ವಿಯಲ್ಲಿ ಕಾಣುವುದಕ್ಕೆ ಸಾಧ್ಯವೇ ಇಲ್ಲ. ದಿಗ್ವಿಜಯ ಯಾತ್ರೆಗಾಗಿ ಹೋದಂತಹ ನಮಗೆ ಎಲ್ಲಿಯೂ ಇಷ್ಟು ಚಂದದ ಹುಡುಗಿಯೊಬ್ಬಳು ಕಾಣಲೇ ಇಲ್ಲ. ಈ ಪೃಥ್ವಿಯಲ್ಲಿ ಈ ಭೂಲೋಕದಲ್ಲಿ ಇಂತಹ ಚಂದದ ಹೆಣ್ಣು ಮತ್ತೊಬ್ಬಳಿರುವುದಕ್ಕೆ ಸಾಧ್ಯ ಉಂಟೇನೋ? ಖಂಡಿತ ಇಲ್ಲ. ಪೃಥ್ವಿಯೋಳಿ. ಆದರೆ ನಾನು ಇವಳನ್ನು ಎಲ್ಲೋ ಒಮ್ಮೆ ನೋಡಿದ್ದೇನೆ. ಯಾವಾಗ? ನನ್ನ ಚಿತ್ತಭಿತ್ತಿಯಲ್ಲಿ ಅಚ್ಚೊತ್ತಿರುವಂತಹ ರೂಪದ ರಾಶಿ ಇವಳು. ಯಾವಾಗಲೂ ನೋಡಿದ್ದೇನೆ ಅಂತ ಅನ್ನಿಸ್ತಾ ಇದೆ. ಸ್ವಲ್ಪ ಸಿಂಹಾವಲೋಕನ ಮಾಡಿ. ಏನೇ? ಸಿಂಹಾವಲೋಕನ. ಏನ? ಸಿಂಹಾವಲೋಕನ ಅಂದ್ರೆ ಹಳೆಯ ನೆನಪುಗಳು. ಏ ವಿಜಯ, ಈಗ ನೆನಪಾಯಿತು. ಇವಳು ಬೇರೆ ಯಾರಲ್ಲ, ದ್ರೌಪದಿಯ ಸ್ವಯಂವರಕ್ಕಾಗಿ ಅವಳನ್ನು ಪಡೆಯುವ ಉದ್ದೇಶದಿಂದ ನಾನು ಹೋಗಿದ್ದೆ. ಆದ್ರೆ ಆ ದಿವಸ ದ್ರೌಪದಿ ನನಗೆ ಸಿಕ್ಕದೆ ಹೋದಳು. ಅವಳಿಗೆ ಹೋಗಿಲ್ಲ. ಸೋಲನ್ನು ಅನುಭವಿಸಿ ಬಂದೆ. ಆದ್ರೆ